ನಮಸ್ಕಾರ. ವಶಿಷ್ಠ ಉದಂತ ಸುದ್ದಿವಾಹಿನಿಗೆ ಸ್ವಾಗತ. ಇಂದಿನ ಪಂಚಾಂಗ: ಮಾರ್ಗಶಿರ ಮಾಸ, ಶುಕ್ಲ ಪಕ್ಷ, ತದಿಗೆ ತಿಥಿ, ಮೂಲ ನಕ್ಷತ್ರ, ಭಾನುವಾರ. ಈ ದಿನ ಎಲ್ಲರಿಗೂ ಶುಭವಾಗಲಿ. ಇಂದಿನ ಮುಖ್ಯಾಂಶಗಳು: ಚಿತ್ರದುರ್ಗದಲ್ಲಿ ಆಟೋ ಡ್ರೈವರ್ ಬೆಂಕಿ ಹಚ್ಚಿಕೊಂಡು ಆತ್ಮಹತ್ಯೆಗೆ ಯತ್ನ. ಚಿಕ್ಕಮಗಳೂರಲ್ಲಿ ಶಾಸಕರ ವಿವಾದ, ಕೈ ಮಾಡಿದ್ರಾ ತಮ್ಮಯ್ಯ. ಹಾಸನದಲ್ಲಿ ರಸ್ತೆ ದುಸ್ಥಿತಿ, ಪಲ್ಟಿಯಾದ ಆಟೋ. ಈಗ ಮೈಸೂರಿನ ಪ್ರಮುಖ ಸುದ್ದಿಗಳು. ಹೂಟಗಳ್ಳಿ ಸಿಟಿ ಮ್ಯುನಿಸಿಪಲ್ ಕೌನ್ಸಿಲ್ ಆಯುಕ್ತ ಬಿಎನ್ ಚಂದ್ರಶೇಖರ್ ಮೇಲೆ ಸರಸ್ವತಿಪುರಂನಲ್ಲಿ ನಡೆದ ಹಲ್ಲೆ ಪ್ರಕರಣ ಜಿಲ್ಲೆಯಲ್ಲಿ ಚರ್ಚೆಗೆ ಕಾರಣವಾಗಿದೆ. ಪೂರ್ವ ವರ್ಗಾವಣೆಯಿಂದ ಉಂಟಾದ ವೈಯಕ್ತಿಕ ವೈಷಮ್ಯವೇ ದಾಳಿಗೆ ಹಿನ್ನೆಲೆಯೆಂದು ಅವರು ಪೊಲೀಸರಿಗೆ ನೀಡಿದ ದೂರು ತಿಳಿಸಿದೆ. ಪ್ರಸ್ತುತ ಪೇರಿಯಾಪಟ್ಟಣ ಮ್ಯುನಿಸಿಪಲ್ ಕೌನ್ಸಿಲ್ನ ಮುಖ್ಯಾಧಿಕಾರಿ ಮಧು, ಸಂಜಯ್ ಗೌಡ ಹಾಗೂ ಇನ್ನಿತರರನ್ನು ಆರೋಪಿಗಳೆಂದು ಚಂದ್ರಶೇಖರ್ ಹೆಸರಿಸಿದ್ದಾರೆ. ಸಂಜೆ 6:45 ವೇಳೆಗೆ ಮರುಗನ್ ಮೆಡಿಕಲ್ಸ್ ಹತ್ತಿರ ಕಾರು ನಿಲ್ಲಿಸಿದ್ದಾಗ ಮಾರಕಾಸ್ತ್ರದಿಂದ ಹಲ್ಲೆ ಹಾಗೂ ಜೀವ ಬೆದರಿಕೆ ನಡೆದಿರುವುದಾಗಿ ದೂರಿನಲ್ಲಿ ಉಲ್ಲೇಖಿಸಲಾಗಿದೆ. ಜೊತೆಗಿದ್ದ ಹಿರಿಯ ಇಂಜಿನಿಯರ್ ದಿಲೀಪ್ ಮಧ್ಯ ಪ್ರವೇಶಿಸಿ ಗಲಾಟೆ ಹೆಚ್ಚಾಗುವುದನ್ನು ತಡೆದಿದ್ದು, ಚಂದ್ರಶೇಖರ್ ಪ್ರಸ್ತುತಕ್ಕೆ ಆಸ್ಪತ್ರೆಯಲ್ಲಿ ಚಿಕಿತ್ಸೆ ಪಡೆಯುತ್ತಿದ್ದಾರೆ. ಬಂಡೀಪುರ ನಾಗರಹೊಳೆ ಅರಣ್ಯ ಮಾರ್ಗದಲ್ಲಿ ನಡೆದ ದೊಡ್ಡ ಮಟ್ಟದ ದರೋಡೆ ಪ್ರಕರಣ ಸ್ಥಳೀಯರಲ್ಲಿ ಆತಂಕ ಮೂಡಿಸಿದೆ. ಕೇರಳ ಮೂಲದ ಅಕ್ಕಸಾಲಿಗ ವಿನುವಿನಿಂದ 1.2 ಕೆಜಿ ತೂಕದ ಸುಮಾರು 1.5 ಕೋಟಿ ರೂಪಾಯಿ ಮೌಲ್ಯದ ಚಿನ್ನವನ್ನು ಶಸ್ತ್ರಸಜ್ಜಿತ ದರೋಡೆಕೋರರ ಗುಂಪು ದೋಚಿಕೊಂಡು ಪರಾರಿಯಾಗಿದೆ. ನವೆಂಬರ್ 20 ರಂದು ಕಡಕೋಳದಿಂದ ಕಾರಿನಲ್ಲಿ ಕೇರಳದತ್ತ ತೆರಳುತ್ತಿದ್ದ ವಿನುವನ್ನು 3 ಕಾರುಗಳು ಹಿಂಬಾಲಿಸುತ್ತಿದ್ದವು. ಮೂಲೆಹೊಳೆ ಸಮೀಪ 2 ಕಾರುಗಳು ವಿನು ಕಾರನ್ನು ತಡೆದು ನಿಲ್ಲಿಸಿ ವಿನು ಮತ್ತು ಸ್ನೇಹಿತನ ಮೇಲೆ ದಾಳಿ ನಡೆಸಿ ವಾಹನವನ್ನು ಅರಣ್ಯದ ಒಳಗಡೆ ಕರೆದುಕೊಂಡು ಹೋಗಿ ಚಿನ್ನದ ಚೀಲವನ್ನು ಕಿತ್ತುಕೊಂಡು ಪರಾರಿಯಾಗಿವೆ. ಪೊಲೀಸರು ಪ್ರಕರಣ ದಾಖಲಿಸಿ ದರೋಡೆಕೋರರ ಪತ್ತೆಗೆ ತೀವ್ರ ಪರಿಶೋಧನೆ ಆರಂಭಿಸಿದ್ದಾರೆ. ಈಗ ಹಾಸನದ ಪ್ರಮುಖ ಸುದ್ದಿಗಳು. ಹಾಸನ ನಗರದ ಹೊಸಕೊಪ್ಪಲು ಮೈಸೂರು ಹೆದ್ದಾರಿ ರಸ್ತೆಯಲ್ಲಿ ಆಳವಾದ ಗುಂಡಿಯಿಂದ ಆಟೋ ರಿಕ್ಷಾ ತಿರುಗಿಬಿದ್ದ ಘಟನೆ ಸಂಭವಿಸಿದೆ. ಅಚಾನಕ್ ಎದುರಾದ ಗುಂಡಿಯಲ್ಲಿ ಚಕ್ರ ಸಿಲುಕಿದ ಪರಿಣಾಮ ಚಾಲಕನ ನಿಯಂತ್ರಣ ತಪ್ಪಿದ್ದು ಆಟೋ ಪಲ್ಟಿಯಾಗಿದೆ. ಘಟನೆಯಲ್ಲಿ ಚಾಲಕ ಮತ್ತು ಪ್ರಯಾಣಿಕ ಇಬ್ಬರು ಗಾಯಗೊಂಡಿದ್ದು, ಅವರನ್ನು ಸ್ಥಳೀಯ ಆಸ್ಪತ್ರೆಗೆ ದಾಖಲು ಮಾಡಿ ಚಿಕಿತ್ಸೆ ನೀಡಲಾಗುತ್ತಿದೆ. ರಸ್ತೆ ನಿರ್ವಹಣೆಯಲ್ಲಿ ನಿರ್ಲಕ್ಷ್ಯತೆ ಕಂಡುಬಂದ ಹಿನ್ನೆಲೆಯಲ್ಲಿ ಸ್ಥಳೀಯರು ಆಕ್ರೋಶ ವ್ಯಕ್ತಪಡಿಸಿದ್ದು, ಸಂಬಂಧಿಸಿದ ಇಲಾಖೆಯವರು ತಕ್ಷಣ ದುರಸ್ತಿಗೆ ಮುಂದಾಗುವಂತೆ ಆಗ್ರಹಿಸಿದ್ದಾರೆ. ಈ ಘಟನೆ ಮೈಸೂರು ಹೆದ್ದಾರಿಯ ಸುರಕ್ಷತೆ ಕುರಿತು ಮತ್ತೊಮ್ಮೆ ಪ್ರಶ್ನೆ ಎಬ್ಬಿಸಿದೆ. ಗುಂಡಿಯಿಂದಾನ ಆಗಿದ್ದು? ಇಲ್ಲ, ಗುಂಡಿ 6 ತಿಂಗಳು ಆದ್ರೂ ಯಾರು ಮುಸ್ತಿಲ್ಲ. ಅದು ಅಡ್ಡ ಏನ್ ಲಾರಿ ಬಂತ? ಪೂರ್ತಿ ಆಟೋನೇ ಹೋಗಿತ್ತೆ. ಇದು ಆಟೋ ಇಲ್ಲಿ ಏಟ್ ಬಿದ್ದಿದೆ. ಯಾವೂರು ನಿಮ್ದು? ಇದೇ ಊರಾ? ಆರು ತಿಂಗಳು 1 ವರ್ಷದಿಂದಾನೇ ಈ ಗುಂಡಿ ಮುಸ್ತಿಲ್ಲ. ಇದು ಹೊಸಕಪ್ಪಲಲ್ಲಿ ರಸ್ತೆಯಲ್ಲಿರುವ ಗುಂಡಿ. ತುಂಬಾ ನಿಧಾನ ಬಂದರೂ ಇಲ್ಲಿ ಆಕ್ಸಿಡೆಂಟ್ ಆಗುತ್ತೆ. ಸುಮ್ಮನೆ ಒಂದು ಆಟೋ ಸುಮಾರು ಡ್ಯಾಮೇಜ್ ಆಗಿ ಆಟೋದವನಿಗೆ ತುಂಬಾ ಏಟ್ ಬಿದ್ದಿದೆ. ಸುಮ್ಮನೆ ಯಾರದ್ದಾರು ಸಾವು ಆಗಬೇಕು, ಅವಾಗ ತನಕ ಯಾರು ನಿಗಾ ವಹಿಸಲ್ಲ. ಇಲ್ಲಿ ಒಂದು ಸ್ವಲ್ಪ ನೋಡಿ, ಇದು ಗುಂಡಿನ ಸಂಬಂಧಪಟ್ಟ ಅಧಿಕಾರಿಗಳು ಮುಚ್ಚಬೇಕು. ಬೇಲೂರು ತಾಲೂಕಿನ ಅರೇಹಳ್ಳಿ ಹೋಬಳಿ ಅನುಗಟ್ಟ ಗ್ರಾಮ ಪಂಚಾಯಿತಿ ವ್ಯಾಪ್ತಿಯ ಕಿತ್ತಾವರ, ಹೆಗ್ಗಡಿಹಳ್ಳಿ, ಹುಲ್ಕೋಡು ಪ್ರದೇಶಗಳಲ್ಲಿ ಕಾಡಾನೆಗಳ ಸಂಚಾರ ಹೆಚ್ಚಿದ್ದು ಸ್ಥಳೀಯರಲ್ಲಿ ಆತಂಕ ಸೃಷ್ಟಿಸಿದೆ. ಶುಕ್ರವಾರ ಶಾಲೆ ಬಿಡುವ ವೇಳೆಯಲ್ಲಿ ದೋಲನಮನೆ, ಹೆಗ್ಗಡಿಹಳ್ಳಿ ರಸ್ತೆಯ ರುದ್ರಭೂಮಿ ಬಳಿ ಒಂಟಿ ಕಾಡಾನೆ ಕಾಣಿಸಿಕೊಂಡಿದ್ದು, ವಿದ್ಯಾರ್ಥಿ, ಪೋಷಕರಲ್ಲಿ ಭಯದ ವಾತಾವರಣ ನಿರ್ಮಾಣವಾಯಿತು. ಮುಂಜಾಗ್ರತಾ ಕ್ರಮವಾಗಿ ಪೋಷಕರು ತಾವೇ ಶಾಲೆಗೆ ತೆರಳಿ ಮಕ್ಕಳನ್ನು ಸುರಕ್ಷಿತವಾಗಿ ಮನೆಗೆ ಕರೆದುಕೊಂಡು ಹೋದರು. ಇತ್ತೀಗಾಗಲೇ 20ಕ್ಕೂ ಹೆಚ್ಚು ಕಾಡಾನೆಗಳು ಈಚಲಪುರ, ಕಿತ್ತಾವರ ಪ್ರದೇಶಗಳಲ್ಲಿ ಸಂಚರಿಸಿದ ಘಟನೆ ಹೊಸದಾಗಿಲ್ಲ. ಕಾಡಾನೆಗಳಿಂದ ಮನೆ, ಜಮೀನುಗಳಿಗೆ ನಿತ್ಯ ಹಾನಿ ಉಂಟಾಗುತ್ತಿರುವ ಹಿನ್ನೆಲೆಯಲ್ಲಿ ಅರಣ್ಯ ಇಲಾಖೆ ಶಾಶ್ವತ ಪರಿಹಾರ ಕ್ರಮ ಕೈಗೊಳ್ಳಬೇಕೆಂದು ನಿವಾಸಿಗಳು ಆಗ್ರಹಿಸಿದ್ದಾರೆ. ಕಾಣಲ್ಲ, ಬನ್ನಿ, ನಾನು ಹೋಗತ್ತೀಗ ಲಾಸ್ಟ್.
ಆನೆ ಬಂತು ಆನೆ. ಕಾಣಲ್ಲ ಬನ್ನಿ ನಾನು ಹೋಗತ್ತಿಗೆ ಲಾಸ್ಟ್. ಓಯ್ ಆನೆ ಬಂತು ಆನೆ. ನಮ್ಮ ಮೊಬೈಲು ಹಿಂಗಲ್ಲಿದೆ. ಬಾಬಾ ಇಲ್ಲಿ ಬೇಡ. ಓಯ್ ನೋಡೋದು ತಿರುಗಿ ನೋಡೋದು. ಇಲ್ಲಿ ಬಾರ, ಇಲ್ಲಿ ನೋಡ, ಇಲ್ಲಿ ನಿತ್ತು 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 ನಿತ್ತು. ಈಗ ಚಿಕ್ಕಮಗಳೂರಿನ ಪ್ರಮುಖ ಸುದ್ದಿಗಳು. ಚಿಕ್ಕಮಗಳೂರು ಜಿಲ್ಲೆಯಲ್ಲಿ ಶಾಸಕರಾದ ತಮ್ಮಯ್ಯ ಅವರ ವರ್ತನೆ ಇದೀಗ ವಿವಾದಕ್ಕಿಳಿದಿದೆ. ಸಾರ್ವಜನಿಕರ ಸಮಸ್ಯೆಗಳನ್ನು ಆಲಿಸುವ ವೇಳೆ ಪ್ರಶ್ನೆ ಕೇಳಿದ ಕೆಲ ನಾಗರಿಕರೊಂದಿಗೆ ಶಾಸಕ ತಮ್ಮಯ್ಯ ದುರ್ವರ್ತನೆ ನಡೆಸಿದರೆಂಬ ಆರೋಪ ಕೇಳಿಬಂದಿದೆ. ಜನರು ನೀರು, ರಸ್ತೆ, ಬೆಳಕು ಸೇರಿದಂತೆ ಮೂಲಭೂತ ಸೌಲಭ್ಯಗಳ ವಿಚಾರವನ್ನು ಮಂಡಿಸಿದಾಗ ಶಾಸಕ ಕೈಮಾಡಿರುವ ರೀತಿಯ ವಿಡಿಯೋ ಸಾಮಾಜಿಕ ಜಾಲತಾಣಗಳಲ್ಲಿ ವೈರಲ್ ಆಗಿದ್ದು ಜನರ ಆಕ್ರೋಶ ಹೆಚ್ಚಿದೆ. ಜನಪ್ರತಿನಿಧಿಯಾಗಿರುವ ವ್ಯಕ್ತಿಯಿಂದ ಇಂತಹ ವರ್ತನೆ ಅಸಂಬಂಧಿತವೆಂದು ಸ್ಥಳೀಯರು ಟೀಕಿಸಿದ್ದಾರೆ. ಘಟನೆ ಕುರಿತು ಸ್ಪಷ್ಟನೆ ನೀಡುವಂತೆ ನಾಗರಿಕರು ಆಗ್ರಹಿಸಿದ್ದಾರೆ. ನೀವು ಎಷ್ಟು ಬೇಕಾದ್ರೂ ಪ್ರಶ್ನೆ ಕೇಳಬಹುದು ನನಗೆ. ನಾನು ಅದಕ್ಕೆ ಉತ್ತರ ಸಮಾಧಾನದಲ್ಲಿ ಕೊಡೋದು ನನ್ನ ಡ್ಯೂಟಿ, ಕರ್ತವ್ಯ. ನಾನು ಹೇಳ್ತಾ ಇದ್ದೀನಿ. ನಿಮ್ಮ ಹತ್ರ ನಾವು ಜಗಳ ಮಾಡ್ತಿದ್ದೀವಿ. ಅಕ್ಕ ಬಿಟ್ಟು ಬೇರೆ ಏನ್ ಮಾತಾಡೋದು ಕೇಳಿ ಸರ್. ಅಕ್ಕ ಬಿಟ್ಟು ಅಲ್ಲ ಏನು ಮಾಡಿಲ್ಲ. ಏಯ್ ಒಂದ್ ನಿಮಿಷ ಇರಪ್ಪ. ಕೈ ಮಾಡಿಲ್ಲ. ಯಾರು ಮಾಡಿಲ್ಲ. उन्हें बोलेंगे तेरो, हम ना मालूम नहीं जी, उनको मालूम है तेरो साहब, उन्हें बोलेंगे तेरो, तुम्हें बोलो ना को, उन्हें बोलेंगे तेरो, चुप करो, तुम्हें बोलो ना को, तुम्हारे छोकरों तमाशा करे सो, तुम्हारे तमाशा करे सो, तुम्हारे छोकरों तमाशा करे सो, आज ತರೀಕೆರೆ ತಾಲೂಕಿನ ಹತ್ತಿಗನಾಳು ಗ್ರಾಮದ ಬಳಿ ಭದ್ರಾ ಮೇಲ್ದಂಡೆ ಕಾಲುವೆಯಲ್ಲಿ ನಡೆದ ಅಪರೂಪದ ಘಟನೆ ಸ್ಥಳೀಯರಲ್ಲಿ ಚರ್ಚೆಗೆ ಕಾರಣವಾಗಿದೆ. ನೀರು ಕುಡಿಯಲು ಕಾಲುವೆ ಅಂಚಿಗೆ ಬಂದಿದ್ದ ಒಂದು ಕಡವೆ ಜಾರಿ ನೀರಿಗೆ ಬಿದ್ದು ನರಳಾಟಕ್ಕೆ ಒಳಗಾಗಿತ್ತು. ಪರಿಸ್ಥಿತಿ ಗಮನಿಸಿದ ಗ್ರಾಮಸ್ಥರು ತಕ್ಷಣ ಅಗ್ನಿಶಾಮಕ ದಳಕ್ಕೆ ಮಾಹಿತಿ ನೀಡಿದರು. ಸ್ಥಳಕ್ಕೆ ಧಾವಿಸಿದ ಸಿಬ್ಬಂದಿ ಜೀವಪರ್ಯಾಯ ಸಾಧನಗಳ ನೆರವಿನಿಂದ ಕಾಲುವೆಯಲ್ಲಿ ತೇಲಾಡುತ್ತಿದ್ದ ಕಡವೆಯನ್ನು ಸುರಕ್ಷಿತವಾಗಿ ಹೊರತೆಗೆಯುವಲ್ಲಿ ಯಶಸ್ವಿಯಾಗಿದ್ದಾರೆ. ಸುಮಾರು ಅರ್ಧ ಗಂಟೆಗೂ ಹೆಚ್ಚು ಕಾಲ ನಡೆದ ರಕ್ಷಣಾ ಕಾರ್ಯವನ್ನು ನೋಡಿದ ಸ್ಥಳೀಯರು ಅಗ್ನಿಶಾಮಕ ದಳದ ಸಿಬ್ಬಂದಿಯ ಶೀಘ್ರ ಕಾರ್ಯಾಚರಣೆಗೆ ಮೆಚ್ಚುಗೆ ವ್ಯಕ್ತಪಡಿಸಿದ್ದಾರೆ. ಪರಿಸ್ಥಿತಿ ಈಗ ಸಮಾನವಾಗಿದೆ ಮತ್ತು ಕಡವೆ ವನ್ಯಜೀವಿ ವಿಭಾಗದ ಮೇಲ್ವಿಚಾರಣೆಗೆ ಒಪ್ಪಿಸಲಾಗಿದೆ. ಈಗ ರಾಜ್ಯ ಮತ್ತು ರಾಷ್ಟ್ರೀಯ ಸುದ್ದಿಗಳು. ಮಂಡ್ಯದಲ್ಲಿ ಹೃದಯಾಘಾತದಿಂದ ವ್ಯಕ್ತಿಯೊಬ್ಬರು ಮೃತಪಟ್ಟಿರುವ ದುರ್ಘಟನೆ ಸ್ಥಳೀಯರಲ್ಲಿ ಶೋಕ ಸಂತಾಪ ಮೂಡಿಸಿದೆ. ಸಾರ್ವಜನಿಕ ಸ್ಥಳವೊಂದರಲ್ಲಿ ನಡೆದ ಈ ಘಟನೆ ಸಿಸಿಟಿವಿಯಲ್ಲಿ ದಾಖಲಾಗಿದ್ದು, ಹಠಾತ್ ಆಗಿ ವ್ಯಕ್ತಿ ನೆಲಕ್ಕುರುಳುವ ಭಯಾನಕ ಕ್ಷಣಗಳು ದೃಶ್ಯದಲ್ಲಿ ಸ್ಪಷ್ಟವಾಗಿ ಕಾಣಿಸುತ್ತವೆ. ನೆರವಿಗೆ ಧಾವಿಸಿದವರ ಪ್ರಯತ್ನಗಳಿದ್ದರೂ ಜೀವ ಉಳಿಸಲು ಸಾಧ್ಯವಾಗಲಿಲ್ಲ. ತಕ್ಷಣವೇ ಆಸ್ಪತ್ರೆಗೆ ಸಾಗಿಸಿದರೂ ವೈದ್ಯರು ಅವರನ್ನು ಮೃತ ಎಂದು ಘೋಷಿಸಿದರು. ಹೆಚ್ಚುತ್ತಿರುವ ಹೃದಯಾಘಾತ ಪ್ರಕರಣಗಳ ನಡುವೆ ಈ ಘಟನೆ ಮತ್ತೊಮ್ಮೆ ಆರೋಗ್ಯ ಜಾಗೃತಿಯ ಅಗತ್ಯವನ್ನು ಎತ್ತಿಹಿಡಿದಿದೆ. ವೈದ್ಯರು ಜೀವನ ಶೈಲಿ, ಒತ್ತಡ ಹಾಗೂ ಅನಿಯಮಿತ ಆಹಾರ ಪದ್ಧತಿಯೇ ಪ್ರಮುಖ ಕಾರಣಗಳೆಂದು ಎಚ್ಚರಿಸಿದ್ದಾರೆ.
ಕರ್ನಾಟಕದ ಹಿರಿಯ ಕಾಂಗ್ರೆಸ್ ನಾಯಕ ಹಾಗೂ ಗೃಹಮಂತ್ರಿ ಡಾಕ್ಟರ್ ಜಿ. ಪರಮೇಶ್ವರ್ ಅವರು ತಮ್ಮ ರಾಜಕೀಯ ಭವಿಷ್ಯ ಮತ್ತು ಪಕ್ಷದ ಒಳರಾಜಕೀಯ ಕುರಿತು ಮಹತ್ವದ ಹೇಳಿಕೆ ನೀಡಿದ್ದಾರೆ. ನಾನು ಯಾವಾಗಲೂ ಸಿಎಂ ರೇಸ್ನಲ್ಲಿದ್ದೇನೆ. ಕೆಪಿಸಿಸಿ ಅಧ್ಯಕ್ಷರಾಗಿದ್ದಾಗಲೂ ಪಕ್ಷವನ್ನು ಅಧಿಕಾರಕ್ಕೆ ತರುವುದು ಒಬ್ಬರ ಸಾಮರ್ಥ್ಯವಲ್ಲ ಎಂದು ಅವರು ಸ್ಪಷ್ಟಪಡಿಸಿದರು. ಪಕ್ಷದ ಗೆಲುವಿನಲ್ಲಿ ಸಮೂಹಶಕ್ತಿ ಮತ್ತು ತಂಡದ ಶ್ರಮವೇ ಪ್ರಮುಖ ಎಂದು ತಿಳಿಸಿದ ಪರಮೇಶ್ವರ್, ನಾನು ಯಾವತ್ತೂ ನಾನು ಒಬ್ಬನೇ ಪಕ್ಷವನ್ನು ಅಧಿಕಾರಕ್ಕೆ ತಂದೆ ಎಂದು ಹೇಳಿಕೊಂಡಿಲ್ಲ ಎಂದು ಹೇಳಿದರು. ಅವರ ಈ ಹೇಳಿಕೆ ಕಾಂಗ್ರೆಸ್ ಒಳಗಿನ ನೇತೃತ್ವ ಚರ್ಚೆಗೆ ಹೊಸ ತಿರುವು ನೀಡಿದೆ. ಸರ್, ನೀವು ಸಿಎಂ ರೇಸಲ್ಲಿ ಇದ್ದೀರಾ ಅಂತ? ನಾವ್ ಯಾವಾಗ್ಲೂ ರೇಸಲ್ಲಿ ಇರ್ತೀವಿ ಕಣ್ರಿ. ಅದೇನು ದೊಡ್ಡ ವಿಚಾರ. ಕೆಲವೊಂದು ಈಗ 2013ರಲ್ಲಿ ನಾನು ಪ್ರದೇಶ ಕಾಂಗ್ರೆಸ್ ಸಮಿತಿ ಅಧ್ಯಕ್ಷ ಆಗಿದ್ದೆ. ಸರ್ಕಾರ ತಗೊಂಡ್ ಬಂದ್ವಿ. ನಾನೇ ಮಾಡಿದ್ದೆ, ನಾನೊಬ್ಬನೇ ಸರ್ಕಾರ ತಂದೆ ಅಂತ ನಾನು ಎಲ್ಲೂ ಹೇಳಿಲ್ಲಪ್ಪ ಇಲ್ಲಿವರೆಗೂ. ಸರ್ಕಾರ ಎಲ್ಲರೂ ಸೇರಿ ಪಕ್ಷದಲ್ಲಿ ಕೆಲಸ ಮಾಡಿದ್ದೀವಿ. ಜನ ಓಟ್ ಹಾಕಿದ್ರು, ನಮ್ಮನ್ನು ಗೆಲ್ಲಿಸಿದ್ರು. ಆ ಸಂದರ್ಭದಲ್ಲಿ ನಾನು ಪರಾಭವಗೊಂಡೆ. ಒಂದು ವೇಳೆ ನಾನು ಗೆದ್ದಿದ್ದಿದ್ರೆ ಏನಾಗ್ತಿತ್ತೋ ಗೊತ್ತಿಲ್ಲ. ಅವತ್ತು ಹೌದು ರೇಸಲ್ಲಿದ್ರೆ ಸ್ವಾಭಾವಿಕವಾಗಿಯೂ ಪ್ರದೇಶ ಕಾಂಗ್ರೆಸ್ ಸಮಿತಿ ನಮ್ಮಲ್ಲಿ ಕನ್ವೆನ್ಷನ್ ಇದೆ, PCC ಅಧ್ಯಕ್ಷರಿಗೆ ಒಂದು ಅವಕಾಶ ಕೊಡ್ತಾರೆ. ಅದು ಕೆಲವು ಸಂದರ್ಭದಲ್ಲಿ ಆಗೋದು. ಚಿತ್ರದುರ್ಗದಲ್ಲಿ ಆತಂಕ ಹುಟ್ಟಿಸಿದ ಘಟನೆ ನಡೆದಿದೆ. ಡ್ರಿಂಕ್ ಅಂಡ್ ಡ್ರೈವ್ ಪ್ರಕರಣ ದಾಖಲಿಸಿ ದಂಡ ವಿಧಿಸಿದ ವಿಚಾರಕ್ಕೆ ಕೋಪಗೊಂಡ ಆಟೋ ಚಾಲಕ ಮತ್ತು ಪೊಲೀಸರ ನಡುವೆ ವಾಗ್ವಾದ ಉಂಟಾಗಿದೆ. ಉದ್ವಿಗ್ನಗೊಂಡ ಆಟೋ ಚಾಲಕ ನಡು ರಸ್ತೆಯಲ್ಲೇ ತನ್ನ ಮೇಲೆ ಬೆಂಕಿ ಹಚ್ಚಿಕೊಂಡು ಆತ್ಮಹತ್ಯೆಗೆ ಯತ್ನಿಸಿದ್ದಾನೆ. ಸ್ಥಳೀಯರು ಮತ್ತು ಪೊಲೀಸರು ತಕ್ಷಣ ಜಾಗ್ರತೆ ವಹಿಸಿ ಬೆಂಕಿ ಆರಿಸಿ ಚಾಲಕನನ್ನು ಆಸ್ಪತ್ರೆಗೆ ಸಾಗಿಸಿದ್ದಾರೆ. ಅವನಿಗೆ ಅಗತ್ಯ ಚಿಕಿತ್ಸೆ ನೀಡಲಾಗುತ್ತಿದೆ. ರಸ್ತೆ ಸುರಕ್ಷತೆ ಪರಿಶೀಲನೆ ವೇಳೆ ಇಂತಹ ಅತಿರೇಕಿ ಕ್ರಮಗಳು ಹೆಚ್ಚುತ್ತಿರುವುದು ಚಿಂತೆಯ ವಿಷಯವಾಗಿದ್ದು, ಪೊಲೀಸರು ಸಾರ್ವಜನಿಕರಿಗೆ ಕಾನೂನು ಪಾಲನೆಯ ಮಹತ್ವವನ್ನು ಮನವರಿಕೆ ಮಾಡಿಕೊಳ್ಳುವಂತೆ ಕರೆ ನೀಡಿದ್ದಾರೆ. ನೀರು ನೀರು ನನ್ನ ಮನೆಗೆ ಪರಿಹಾರ ಕೊಡಲೇಬೇಕು, ಇಲ್ಲಾಂದ್ರೆ ನಾನು. ಮತ್ತೊಮ್ಮೆ ಮುಖ್ಯಾಂಶಗಳು. ಚಿತ್ರದುರ್ಗದಲ್ಲಿ ಆಟೋ ಡ್ರೈವರ್ ಬೆಂಕಿ ಹಚ್ಚಿಕೊಂಡು ಆತ್ಮಹತ್ಯೆಗೆ ಯತ್ನ. ಚಿಕ್ಕಮಗಳೂರಲ್ಲಿ ಶಾಸಕರ ವಿವಾದ, ಕೈ ಮಾಡಿದ್ರಾ ತಮ್ಮಯ್ಯ. ಹಾಸನದಲ್ಲಿ ರಸ್ತೆ ದುಸ್ಥಿತಿ, ಪಲ್ಟಿಯಾದ ಆಟೋ. ಇಲ್ಲಿಗೆ ಇಂದಿನ ವಾರ್ತಾ ಪ್ರಸಾರ ಮುಕ್ತಾಯವಾಯಿತು. ಧನ್ಯವಾದಗಳು. ಈ ದಿನ ಎಲ್ಲರಿಗೂ ಶುಭವಾಗಲಿ.